ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ಗೆ ಸಂಬಂಧಪಟ್ಟಾಗೆ LBA ಟೆಸ್ಟ್ ಪೇಪರ್ 1 ಏನಿದೆ, ಆ 1 ಪೇಪರಲ್ಲಿ ಇರುವಂತಹ ಕ್ವಶನ್ಸು, ಅದಕ್ಕೆ ಆನ್ಸರ್ಸ್ ಏನು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ LBA ಟೆಸ್ಟ್ಗಳು ಏನು ನಡೀತಾ ಇದೆ, ಅದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟು. ಇದ್ರ ಬಗ್ಗೆ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಮಂತ್ಲಿ ನಡೀತಾ ಇರುವಂತಹ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂಥ ಕ್ವಶನ್ ಬ್ಯಾಂಕನ್ನು ಸ್ಟಡಿ ಮಾಡಿ ನನ್ನ ಚಾನಲಲ್ಲಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಫಾಲೋ ಮಾಡ್ಬೋದು. ಓಕೆನಾ? ಇಲ್ಲಿ ಕೊಟ್ಟಿರುವಂಥ MCQ ಕ್ವಶನ್ಸು ಎರಡಿದೆ. ದ ಸ್ಕೇರ್ಸ್ ರಿಸೋರ್ಸಸ್ ಆಫ್ ಆನ್ ಎಕಾನಮಿ ಹ್ಯಾವ್ ಅಂತ ಕೊಟ್ಟಿದ್ದಾರೆ. ಕಾಂಪಿಟಿಂಗ್ ಯೂಸೇಜಸ್, ಸ್ಕೇರ್ಸ್ ರಿಸೋರ್ಸಸ್ಸು ಯಾವಾಗಲೂ ಕೂಡ ಕಾಂಪಿಟಿಂಗ್ ಯೂಸೇಜಸ್ನ ಹೊಂದಿರುತ್ತೆ. ದ ಕನ್ಸಂಪ್ಷನ್ ಬಂಡಲ್ಸ್ ದಟ್ ಆರ್ ಅವೈಲೇಬಲ್ ಟು ದ ಕನ್ಸ್ಯೂಮರ್ ಡಿಪೆಂಡ್ ಆನ್ ಪ್ರೈಸ್ ಆ್ಯಂಡ್ ಇನ್ಕಮ್ ಅಂತ ಬರೀರಿ. ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು. ಇನ್ ರಿಯಾಲಿಟಿ ಆಲ್ ಎಕಾನಮೀಸ್ ಆರ್ ಮಿಕ್ಸ್ಡ್ ಅಂತ ಬರೀಬೇಕು. ಒನ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಎ ಕಮಾಡಿಟಿ ಈಸ್ ಯುಟಿಲಿಟಿ. ಸೊ ಫಸ್ಟ್ ಚಾಪ್ಟರು ಇಂಟ್ರೊಡಕ್ಷನು, ಸೆಕೆಂಡ್ ಚಾಪ್ಟರು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಇದೆಯಲ್ಲ. ಸೊ ಎರಡೂ ಚಾಪ್ಟರ್ನ ಮಿಕ್ಸ್ ಮಾಡಿ ನಿಮಗೆ ಟೆಸ್ಟ್ 1ನಲ್ಲಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಮ್ಯಾಕ್ ದ ಫಾಲೋಯಿಂಗ್ ಟಾಪಿಕ್ಕು. ಮಾರ್ಕೆಟ್ ಎಕಾನಮಿ ಕೇಳಿದ್ದಾರೆ, ಪ್ರೈವೇಟ್ ಓನರ್ಶಿಪ್, ಸರ್ವಿಸ್ ಆಫ್ ಟೀಚರ್ಸ್ ಕೇಳಿದ್ದಾರೆ, ಇದಕ್ಕೆ ಆನ್ಸರ್ ಸ್ಕಿಲ್, ಡಿಮ್ಯಾಂಡ್ ಕರ್ವ್ ಡೌನ್ವರ್ಡ್ ಸ್ಲೋಪಿಂಗ್ ಅಂತ ಬರೀರಿ. ದೆನ್ 1 ಮಾರ್ಕಿನ ಕ್ವಶನ್ಸು. ವೈ ಡಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸ್ ಅಂತ ಕೇಳಿದ್ದಾರೆ. The problem of choice arises due to satisfy unlimited human wants out of limited resources which have alternative uses ಅಂತ ಬರೀಬೇಕು. ಅದೇ ರೀತಿ 1 ಮಾರ್ಕಿನ ನೆಕ್ಸ್ಟ್ ಕ್ವೆಶನು. ಎಕ್ಸ್ಪ್ಯಾಂಡ್ MRS ಕೇಳಿದ್ದಾರೆ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಬರೀಬೇಕು. 2 ಮಾರ್ಕ್ಸಿನ ಕ್ವಶನ್ಸು. ಮೆನ್ಷನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಕೇಳಿದ್ದಾರೆ. 2 ಮಾರ್ಕ್ಸಿಗೆ ಸೆಂಟ್ರಲ್ ಪ್ರಾಬ್ಲಮ್ಸು 3 ಪಾಯಿಂಟ್ಸನ್ನು ಬರೀಬೇಕು. ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ, ವಾಟ್ ಈಸ್ ಪ್ರೊಡ್ಯೂಸ್ಡ್ and in what quantities, how are these goods produced, for whom are these goods produced ಅನ್ನೋದನ್ನ ಬರೀರಿ. ಓಕೆನಾ? ನೆಕ್ಸ್ಟ್ ಒನ್ನು. ವಾಟ್ ಈಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್? ವಾಟ್ ಈಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್? ಆನ್ಸರ್: ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಈಸ್ ಅ ಕರ್ವ್ depicting all maximum output possibilities for two goods with constant technology and resources per unit time. Production frontier assumes that all inputs are used efficiently ಅನ್ನೋದನ್ನ ಬರೀಬೇಕು. ನೆಕ್ಸ್ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಕೇಳಿದರೆ. 2 ಮಾರ್ಕ್ಸಿಗೆ 2 ಪಾಯಿಂಟ್ಸನ್ನ ಕವರ್ ಮಾಡಿದರೆ ಸಾಕು. ಪಾಸಿಟಿವ್, ನಾರ್ಮೇಟಿವ್ ಎಕನಾಮಿಕ್ಸ್ ಡಿಫರೆನ್ಸಸ್. ದ ಪಾಸಿಟಿವ್ ಎಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ವಾಟ್ ವಾಸ್ ಆ್ಯಂಡ್ ವಾಟ್ ಈಸ್ ಅಂಡರ್ ದ ಗಿವನ್ ಸೆಟ್ ಆಫ್ ಸರ್ಕಮ್ಸ್ಟೆನ್ಸಸ್. ದ ನಾರ್ಮೇಟಿವ್ ಎಕನಾಮಿಕ್ಸ್ ಸ್ಟಡೀಸ್ ವಾಟ್ ಆಟ್ ಟು ಬಿ. ಓಕೆನಾ? ಪಾಸಿಟಿವ್ ಎಕನಾಮಿಕ್ಸ್ ಎಕ್ಸ್ಪ್ಲೈನ್ಸ್ ದ ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್ ಆಫ್ ಎಕನಾಮಿಕ್ ವೇರಿಯೇಬಲ್ಸ್. ನಾರ್ಮೇಟಿವ್ ಎಕನಾಮಿಕ್ಸ್ ಪ್ರೊವೈಡ್ ವ್ಯಾಲ್ಯೂ ಜಡ್ಜ್ಮೆಂಟ್ಸ್. ಓಕೆ. ನೆಕ್ಸ್ಟು 2 ಮಾರ್ಕ್ಸಿನ ಕ್ವಶನ್ನು ಕೇಳಿರುವಂಥದ್ದು. ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸನ್ನು ಕೇಳಿದ್ದಾರೆ. ಸೊ ಆ್ಯನ್ಯುವಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸು ನಿಮ್ಮ 4 ಮಾರ್ಕ್ಸಿಗೂ ಕೂಡ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. 2 ಪಾಯಿಂಟ್ಸನ್ನು ಕವರ್ ಮಾಡಿದರೆ ಸಾಕು 2 ಮಾರ್ಕ್ಸಿಗೆ ಕೇಳಿದಾಗ. ಮೈಕ್ರೋ ಎಕನಾಮಿಕ್ಸ್ ಡೀಲ್ಸ್ ವಿತ್ ದ ಅನಾಲಿಸಿಸ್ ಆಫ್ ಸ್ಮಾಲ್ ಯೂನಿಟ್ಸ್ ಆಫ್ ದ ಎಕಾನಮಿ. ಮ್ಯಾಕ್ರೋ ಎಕನಾಮಿಕ್ ಈಸ್ ಕನ್ಸರ್ನ್ಡ್ ವಿತ್ ದ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ದ ಎಕಾನಮಿ. ಮೈಕ್ರೋ ಎಕನಾಮಿಕ್ ಈಸ್ ಆಲ್ಸೋ ನೋನ್ ಆಸ್ ಪ್ರೈಸ್ ಥಿಯರಿ. ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ಆಲ್ಸೋ ನೋನ್ ಆಸ್ ದ ಥಿಯರಿ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ನೆಕ್ಸ್ಟು ಸೆಕೆಂಡ್ ಚಾಪ್ಟ್ರಲ್ಲಿ ಒಂದು ಕ್ವಶನ್ನ ಕೇಳಿದ್ದಾರೆ. ವಾಟ್ ಈಸ್ ಮೊನೋಟೋನಿಕ್ ಪ್ರಿಫರೆನ್ಸ್ ಕೇಳಿದ್ದಾರೆ. ಎ ರ್ಯಾಷನಲ್ ಕನ್ಸ್ಯೂಮರ್ ಆಲ್ವೇಸ್ ಪ್ರಿಫರ್ಸ್ ಹೈಯರ್ ಲೆವೆಲ್ ಆಫ್ ಇಂಡಿಫರೆನ್ಸ್ ಕರ್ವ್ ಬಿಕಾಸ್ ಇಟ್ ಆಫರ್ಸ್ ಹಿಮ್ ಮೋರ್ ಆಫ್ ಬೋತ್ ಕಮಾಡಿಟೀಸ್ ವಿತ್ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಇಟ್ ಈಸ್ ಕಾಲ್ಡ್ ಮೊನೋಟೋನಿಕ್ ಪ್ರಿಫರೆನ್ಸ್ ಅನ್ನೋದನ್ನು ಬರೀರಿ. ನೆಕ್ಸ್ಟ್ ಪಾರ್ಟ್ ಸಿಯಲ್ಲಿ ಕೇಳಿರುವಂತಹ 4 ಮಾರ್ಕ್ಸಿನ ಕ್ವಶನ್ಸ್ ಆಗಿರ್ಬೋದು. ಪಾರ್ಟ್ ಡಿಯಲ್ಲಿ ಕೇಳಿರುವಂತಹ 6 ಮಾರ್ಕ್ಸಿನ ಕ್ವಶನ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಆಲ್ರೆಡಿ ಈ ಟಾಪಿಕ್ಕಿಗೆ ಆನ್ಸರ್ನ ನಾನು ಕೊಟ್ಟಿದ್ದೀನಿ. ಓಕೆನಾ? ನೆಕ್ಸ್ಟ್ ಪಾರ್ಟ್ ಇಗೆ ಬಂದರೆ 5 ಮಾರ್ಕ್ಸಿನ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ಕನ್ಸ್ಯೂಮರ್ ಗೂಡ್ಸ್ ಕೊಟ್ಟಿರ್ತಾರೆ. ಇಲ್ಲಿ 2 ಗೂಡ್ಸ್ ಇರುತ್ತೆ. ಅದು ಯಾವುದಾದ್ರೂ ಆಗಿರ್ಬೋದು. ಆ್ಯಪಲ್ಲು, ಬನಾನಾ, X1, X2, ಪೆನ್ನು, ಪೆನ್ಸಿಲು ಏನಾದರೂ ಕೊಟ್ಟಿರ್ಬೋದು. 2 ಗೂಡ್ಸ್ ಇರುತ್ತೆ. ಸೊ ಅದ್ರ ಮೇಲೆ 5 ಕ್ವಶನ್ಸನ್ನು ರೈಸ್ ಮಾಡಿರ್ತಾರೆ. ಅದಕ್ಕೆ ನೀವು ಆನ್ಸರ್ನ ಬರೀಬೇಕು. ಆಲ್ರೆಡಿ ಸಿ ಡಿ ಇಗೆ ಆನ್ಸರ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಒಂದೇ ರೀತಿ ಇರುತ್ತೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಸೊ ಈ ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡಿರುವಂಥ ವೀಡಿಯೋಸ್ಗಳು ಸಾಕಷ್ಟು ಇದೆ ನನ್ನ ಚಾನಲಲ್ಲಿ, ವಾಚ್ ಮಾಡ್ಬೋದು. ಎ ಮತ್ತು ಬಿಗೆ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡುವಾಗ ಕನ್ಸ್ಯೂಮರ್
ಕನ್ಸ್ಯೂಮರ್ ಇನ್ಕಮ್ ಏನಿದೆ ಅದನ್ನು ಫಸ್ಟ್ ಬರ್ಕೊಳ್ಬೇಕು. ಆಮೇಲೆ X1 ಗೂಡ್ಸಿನ ರೇಟ್ ಏನಿದೆ, ಅಮೌಂಟ್ ಏನು ಕೊಟ್ಟಿರ್ತಾರೆ ಪ್ರೈಸು, ಅದನ್ನು ಆಮೇಲೆ ಬರ್ಕೊಳ್ಬೇಕು. ಸೊ ಡಿವೈಡ್ ಮಾಡಿದಾಗ 10 ಬರುತ್ತೆ, 10 ಗೂಡ್ಸು, X1 ಗೂಡ್ಸು 10 ಬರುತ್ತೆ ಅನ್ನೋದನ್ನು ಬರೀಬೇಕು. X2 ಗೂಡ್ಸ್ ಅಂತ ಬಂದಾಗ ಎಗೈನ್ ಇನ್ಕಮ್ ಎಷ್ಟಿದೆ ಅಷ್ಟು ಇನ್ಕಮ್ನ ಬರ್ಕೊಳ್ಬೇಕು. X2 ಗೂಡ್ಸಿನ ಅಮೌಂಟ್ ಎಷ್ಟಿದೆ ಆ ಅಮೌಂಟನ್ನು ಬರ್ಕೊಳ್ಬೇಕು. ಸೊ ಡಿವೈಡ್ ಮಾಡಿದಾಗ ನಿಮಗೆ 5 ಗೂಡ್ಸ್ ಬರುತ್ತಲ್ಲ ಅದನ್ನು ಬರಿಬೇಕು. ಓಕೆನಾ. ನೆಕ್ಸ್ಟು ಈಸ್ ದ ಸ್ಲೋಪ್ ಆಫ್ ಬಜೆಟ್ ಲೈನ್ ಡೌನ್ವರ್ಡ್ ಆರ್ ಅಪ್ವರ್ಡ್ ಅಂತ ಇದೆ, ಡೌನ್ವರ್ಡ್ ಅಂತಲೇ ಬರಿಬೇಕು. ಬಜೆಟ್ ಲೈನ್ ಈಸ್ ಡೌನ್ವರ್ಡ್, ಇಲ್ಲಿದೆಯಲ್ಲ ಕ್ವಶನಲ್ಲೇ ಇರೋ ಆನ್ಸರ್ನ ಬರೆದ್ರಾಯಿತು. ನೆಕ್ಸ್ಟು ಆರ್ ದ ಬಂಡಲ್ಸ್ ಆನ್ ದ ಬಜೆಟ್ ಲೈನ್ ಈಕ್ವಲ್ ಟು ದ ಕನ್ಸ್ಯೂಮರ್ಸ್ ಇನ್ಕಮ್ ಆರ್ ನಾಟ್ ಅಂತ ಇದೆ, ಈಕ್ವಲ್ ಅಂತ ಬರೀರಿ. ನೆಕ್ಸ್ಟು ಇಲ್ಲಿ X1 ಗೂಡ್ನ ಪರ್ಚೇಸ್ ಮಾಡಬೇಕು ಅಂದರೆ X2 ಗೂಡ್ ಆರ್ X2 ಗೂಡ್ನ ಪರ್ಚೇಸ್ ಮಾಡಬೇಕಂದ್ರೆ X1 ಗೂಡ್ನ ನೀವೇನು ಮಾಡಬೇಕಾಗತ್ತೆ, ಗಿವ್ ಅಪ್ ಮಾಡಬೇಕಾಗತ್ತೆ ಅನ್ನೋದನ್ನು ಕೊಟ್ಟಿರ್ತಾರೆ. ಇಸ್ ಇಟ್ ಟ್ರೂ ಅಂತ ಹೇಳಿದರೆ ಟ್ರೂ ಅನ್ನೋದನ್ನು ಬರಿಬೇಕು. ಆನ್ಸರ್ ಇಷ್ಟೇ. ಓಕೆ. ಈ ಒಂದು ಕ್ವಶನಲ್ಲಿ ಎ ಬಿ ಯಲ್ಲಿ ಕನ್ಸ್ಯೂಮರ್ ಇನ್ಕಮ್ ಆಗಿರ್ಬೋದು ಅಥವಾ ಗೂಡ್ಸಿನ ಪ್ರೈಸ್ ಆಗಿರ್ಬೋದು ಚೇಂಜ್ ಆಗುತ್ತೆ, ಬಿಟ್ಟರೆ ಅದು ಎರಡನ್ನ ಮಾತ್ರ ಡಿವೈಡ್ ಮಾಡಿ ಇಡಬೇಕು. ಅದು ಬಿಟ್ಟು ಸಿ ಡಿ ಇ ಏನಿದೆ ಈ ಆನ್ಸರ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಹಾಗಾಗಿ ಡೌನ್ವರ್ಡು ಈಕ್ವಲ್ಲು ಟ್ರೂ, ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ಇದಾಗಿತ್ತು ಸೆಕೆಂಡ್ PUC ಎಕನಾಮಿಕ್ಸ್ LBA ಟೆಸ್ಟ್ ಪೇಪರ್ 1ಗೆ ಆನ್ಸರು. ನೆಕ್ಸ್ಟು ರಿಮೈನಿಂಗ್ ಸಬ್ಜೆಕ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ವೀಡಿಯೋಸ್ ಬರ್ತಿದ್ದಾಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.